ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಮನೆಯಲ್ಲಿ ಎಲ್ಲರೂ ನಾಗ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಹಾಲೆಲ್ಲ ಹಾಕಿ ಬಂದಿದ್ದೀರಾ? ಏನೇಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಬೆಳಿಗ್ಗೆದ್ದೆಲ್ಲ ಪೂಜೆ ಎಲ್ಲ ಆಗೋಯ್ತು. ನಂದು ಪೂಜೆ ಎಲ್ಲ ಆಗಿ ಇವಾಗ ಅಡುಗೆ ಮಾಡಬೇಕು. ಆಮೇಲೆ ಇವತ್ತು ಸ್ಪೆಷಲಾಗಿ ಒಂದು ಡಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಅರಿಶಿನ ಎಲೆ ಕಡುಬು. ಅರಿಶಿನ ಎಲೆ ಕಡುಬು ಅಂದರೆ ನಮ್ಮೂರಲ್ಲಿ ನಾನು ಚಿಕ್ಕ ಇರುವಾಗ ದೀಪಾವಳಿ ಹಬ್ಬಕ್ಕೆ ನಾವೆಲ್ಲ ಅರಿಶಿನ ಎಲೆ ಕಡುಬು ಮಾಡ್ತಾಯಿದ್ವಿ. ಇವಾಗ ಏನು ಮಾಡ್ತಾರಂದರೆ ಈ ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿ ಇರುತ್ತೆ. ನಮ್ಮ ಮನೆಯಲ್ಲಿ ಆ ಥರ ಮಾಡ್ತಾಯಿದ್ರು. ಇವಾಗ ನಾಗರ ಪಂಚಮಿಗೆ ಮಾಡ್ತಾರೆ. ನಾಗರ ಪಂಚಮಿ ದಿವಸ ಅರಿಶಿನ ಎಲೆ ಕಡುಬು ಮಾಡ್ತಾರೆ, ತುಂಬ ಒಳ್ಳೆಯದಂತೆ. ಅದಕ್ಕೆ ಇವಾಗ ನನ್ನ ಮಕ್ಕಳಿಗೆ ಹೇಳಿದ್ದೀನಿ ಅರಿಶಿನ ಎಲೆ ಕಡುಬು ಮಾಡ್ತೀನಿ ಅಂತ. ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಇನ್ನೂ ಮಾಡಿಲ್ಲ, ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವತ್ತು ನಾಗರ ಪಂಚಮಿ ವಿಶೇಷ ಏನು ಅಂದರೆ, ಇವತ್ತು ಹುತ್ತಕ್ಕೆಲ್ಲ ಹಾಲು ಹಾಕ್ತಾರೆ, ನಾಗನ ಕಲ್ಲಿಗೆ ಹಾಲು ಹಾಕ್ತಾರೆ. ಇಲ್ಲೆಲ್ಲರೂ ನಾಗಕ್ಕೆ ಹೋಗಿ ಹಾಲು ಹಾಕಿ ಬರ್ತಾರೆ. ನಮ್ಮೂರ ಕಡೆ ಆ ಥರ ಇಲ್ಲ. ನಮ್ಮದು ಉಡುಪಿ ಕಡೆ ಎಲ್ಲ ಏನು ಅಂದರೆ, ನಾಗನಿಗೆ ಭಟ್ರೆ ಬಂದು ಪೂಜೆ ಮಾಡೋದು. ಭಟ್ರು ಬಂದು ಪೂಜೆ ಮಾಡಿ ಹಾಲೆಲ್ಲ ಹಾಕಿ ಇದು ಮಾಡೋದು, ಪೂಜೆ ಅವರೇ ಮಾಡೋದು, ನಾವು ಮಾಡೋದಿಲ್ಲ. ನಾವು ದೂರದಲ್ಲಿ ನಿಂತ್ಕೊಂಡು ಕೈ ಮುಗಿಯೋದು ಅಷ್ಟೇ. ಆಮೇಲೆ ವಿಶೇಷ ಏನು ಅಂದರೆ, ಇವತ್ತು ನಾಗರ ಪಂಚಮಿ ದಿವಸ ಮಳೆ ಬರಲೇಬೇಕಂತೆ. ಮಳೆ ಬಂದರೆ ಒಳ್ಳೆಯದು ಅಂತ ಮುಂಚೆ ಕಾಲ ನಮ್ಮ ಅಜ್ಜಿ ಇರುವಾಗ ಹೇಳ್ತಾಯಿದ್ರು. ಹಳೆ ಕಾಲದ ಅದು ಸುಳ್ಳಲ್ಲ, ಸತ್ಯ. ಕೆಲವರಿಗೆಲ್ಲ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಕೆಲವರಿಗೆ ಅದ್ರ ಬಗ್ಗೆ ತುಂಬ ಗೊತ್ತಿರುತ್ತೆ, ನನಗೆ ತುಂಬ ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ಗೊತ್ತಿರೋದು. ಸ್ವಲ್ಪ ಗೊತ್ತಿರೋದ್ರ ಬಗ್ಗೆ ಹೇಳ್ತೀನಿ ನಾನು ಅಷ್ಟೇ. ನನ್ನ ಅಜ್ಜಿ ನಂಗೆ ಹೇಳಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಹಾಲು ಹಾಕ್ತಾರೆ ನೋಡಿ, ಅದು ಭೂಮಿಲಿ ಇರಬಾರ್ದು, ಅದು ನೀರು ಸಮುದ್ರಕ್ಕೆ ಹೋಗಿ ಸೇರಬೇಕಂತೆ. ಹಾಲು ಹಾಕಿದ್ದು ಕಲ್ಲಿಗೆ ಹಾಲು ಹಾಕ್ತಾರಲ್ವ, ಅದು ಹಾಲು ಹಾಕಿದ್ದು ಅಲ್ಲಿ ಹಾಕಿದ್ಮೇಲೆ ಸಂಜೆ ಒಳಗೆ ಮಳೆ ಬರಲೇಬೇಕು ಅಂತ. ಮಳೆ ಬಂದರೆ ಅದು ಫುಲ್ಲು ಹೋಗುತ್ತಲ್ವ, ಅದಕ್ಕೆ ಹೇಳ್ತಿದ್ದಾರೆ. ಇನ್ನೂ ಅದ್ರ ಬಗ್ಗೆ ತುಂಬ ಇರ್ಬೋದು, ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಗೊತ್ತಿದ್ದಷ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾರಿಗಾದ್ರೂ ಗೊತ್ತಿದ್ರೆ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ಹೇಳಿ. ಇವಾಗ ನಾನು ಅರಿಶಿನ ಎಲೆ ಕಡುಬಿಗೆಲ್ಲ ರೆಡಿ ಮಾಡಿದ್ದೀನಿ. ಇವತ್ತು ನಾನು ಬೆಳಿಗ್ಗೆ ಹಾಲು ತರಕ್ಕಂತ ಇಲ್ಲೇ ಮಂಗಳೂರು ಕಾಂಡಿಮೆಂಟ್ಸ್ ಅಂತ ಇದೆ, ಅಲ್ಲಿಗೆ ಹೋಗ್ತೀನಿ. ನೋಡಿ, ಅರಿಶಿನ ಎಲೆ ತಂದಿದ್ದೀನಿ ನೋಡಿ. ಇದಕ್ಕೆ 60 ರೂಪೀಸು. 25 ಎಲೆ ಇದೆ ಅಂತ ಹೇಳಿದ್ದಾರೆ. ನೋಡಬೇಕು ಎಷ್ಟು ಎಲೆ ಇದೆ ಅಂತ, ಇನ್ನೂ ನೋಡಿಲ್ಲ ನಾನು. ಇದಕ್ಕೆ ಏನೆಲ್ಲ ಬೇಕು ಅಂತ ರೆಡಿ ಮಾಡಿದ್ದೀನಿ ನೋಡಿ. ಇದು ನಾನು ಬೆಳಿಗ್ಗೆ ಎದ್ದು ಅಕ್ಕಿ ನೆನೆ ಹಾಕಿದೆ, 2 ಲೋಟ ಅಕ್ಕಿ ನೆನೆ ಹಾಕಿದ್ದೀನಿ. ಅದನ್ನು ನೋಡಿ ಇವಾಗ ರುಬ್ಬಿಟ್ಟಿದ್ದೀನಿ. ಎಷ್ಟು ಗಟ್ಟಿ ಇರಬೇಕು ನೋಡಿ, ಇಷ್ಟು ಗಟ್ಟಿ ಇದೆ. ಆವಾಗ ಸ್ವಲ್ಪ ನೀರಿತ್ತು, ಇವಾಗ ಸ್ವಲ್ಪ ಗಟ್ಟಿ ಆಗಿದೆ. ಅದು ಅಕ್ಕಿ ಕಡಿದ್ರೆ ಹಾಗೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಒಂದು ಕಾಯಿ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಲ ಆಲ್ರೆಡಿ ಸುಮಾರು ತುರಿದಿಟ್ಕೊಂಡಿದ್ದೀನಿ. ಬೆಲ್ಲನು ಸ್ವಲ್ಪ ಉಂಡೆ ಇಟ್ಟಿದ್ದೀನಿ, ಕಮ್ಮಿ ಆದರೆ ಹಾಕೋಣ ಅಂತ. ಇಷ್ಟೇ, ಏನು ಬೇಕು ಅಂತ. ನಾನು ಜಾಸ್ತಿ ಏನು ಮಾಡಲ್ಲ, ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಕೆಲವರೆಲ್ಲ ಬೇರೆ ಬೇರೆ ಎಲ್ಲ ಹಾಕ್ತಾರೆ, ನಂಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಜಾಸ್ತಿ. ನನಗೇನು ಗೊತ್ತಿದೆ ನಾನು ಅದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಎಲೆ ಓಪನ್ ಮಾಡಿದೆ ನೋಡಿ. ಕೆಲವು ಚಿಕ್ಕದಿದೆ, ಅವ್ರು ಹೇಳಿದ್ರೆ ದಪ್ಪ ದೊಡ್ಡದಿಲ್ಲ ಎಲೆ ಇದೆ ಅಂತ ಹೇಳ್ತಾರೆ, ನಮ್ಗೆ ಗೊತ್ತಿರಲಿಲ್ಲ. ಕೆಲವು ಚಿಕ್ಕದಿದೆ, ಕೆಲವು ದೊಡ್ಡದಾಗಿದೆ ನೋಡಿ. 25 ಎಲೆ ಇದೆ ಅಂದರು. ಚೆಕ್ ಮಾಡಿ ನೋಡ್ಬೇಕು ಅಷ್ಟು ಇದೆಯಾ ಇಲ್ವಾ ಅಂತ, ಗೊತ್ತಿಲ್ಲ ಇನ್ನು. ನೋಡಿ, ಇದನ್ನು ಫಸ್ಟು ಡೈರೆಕ್ಟ್ ಹಚ್ಚಬಾರ್ದು. ಫಸ್ಟ್ ಇದನ್ನು ಕ್ಲೀನಾಗಿ ಒರೆಸ್ಬೇಕು ನೋಡಿ. ಒಂದು ಒಳ್ಳೆ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೋಬೇಕು. ಇವಾಗ ಎಲೆ ಎಲ್ಲ ಬಿಚ್ಚಿಟ್ಟಿದ್ದೀನಿ. ಇದನ್ನು ಇದರಲ್ಲಿ ಹುಳ ಎಲ್ಲ ಇರುತ್ತೆ, ಅದು ನೋಡ್ಕೋಬೇಕು ಫಸ್ಟಿಗೆ. ಇದನ್ನು ಕ್ಲೀನಾಗಿ ತೊಳ್ಕೊತೀನಿ. ಫಸ್ಟು ತೊಳ್ಕೊಂಡ ಮೇಲೆ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸಿ, ಆಮೇಲೆ ಗ್ಯಾಸ್ ಸ್ಟವ್ ಮೇಲೆ ಈ ಥರ ಇಡಬೇಕು. ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಹೊತ್ತು ಈ ಥರ ಇಟ್ಟು ಆಮೇಲೆ ಕಡುಬಿಗೆ ಹಚ್ಚಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಕ್ಲೀನ್ ಮಾಡಿ ತೊಳ್ಕೊತೀನಿ ನೋಡಿ. ಇವಾಗ ಎಲೆಯನ್ನು ಕ್ಲೀನ್ ಮಾಡಿ ತೊಳ್ಕೊಂಡಿದ್ದೀನಿ. ಇವಾಗ ಒಂದು ಬಟ್ಟೆ, ಚೆನ್ನಾಗಿರೋದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೋಬೇಕು ನೋಡಿ. ಈ ಥರ ಒರೆಸ್ಕೋಬೇಕು ಕ್ಲೀನಾಗಿ. ಈ ಥರ ಒರೆಸ್ಕೊಂಡ್ರೆ ಆಯಿತು. ಅದಕ್ಕೆ ಹೇಳಿ ಫ್ರೆಂಡ್ಸ್, ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ನಾನು ಬೇಗ ಮನೆಯ ಕೆಲಸ ಮಾಡಿ ಇದು ರೆಡಿ ಮಾಡೋಣ ಅಂತ, ಎಲ್ಲ ಕೆಲಸ ದೇವ್ರದ್ದು ಪೂಜೆ ಎಲ್ಲ ಮಾಡಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ.
ಇವಾಗ ಎಲೆಯನ್ನು ಕ್ಲೀನಾಗಿ ಒರೆಸ್ಕೊಂಡೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೋಡಿ, ಇವಾಗ ಸ್ಟವ್ ಆನ್ ಮಾಡ್ತೀನಿ. ಯಾಕೆ ಲೈಟ್ರು ಸಿಗ್ತಾ ಇಲ್ಲ? ಸಿಕ್ತು. ಇವಾಗ ನೋಡಿ ಸ್ಟವ್ ಆನ್ ಮಾಡ್ಕೊತೀನಿ. ಸ್ಟವ್ ಆನ್ ಮಾಡ್ಕೊಂಡು ಸಣ್ಣ ಇಟ್ಕೊಂಡು ಸ್ವಲ್ಪ ಇದನ್ನು ಲೈಟಾಗಿ ಈ ಥರ ಬಿಸಿ ಮಾಡ್ಕೋಬೇಕು. ಯಾಕಂದರೆ ಡೈರೆಕ್ಟ್ ಹಿಟ್ಟು ಈ ಥರ ಹಾಕಿದ್ರೆ ಇಲ್ಲಿ ದಂಟಿದೆಯಲ್ಲ ಅದು ಮುರಿದು ಹೋಗುತ್ತೆ. ಸ್ವಲ್ಪ ಬೆಂಕಿಲಿ ಈ ಥರ ಶಾಖ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಹಚ್ಚಿದ್ರೆ ಅದು ಕ್ಲೀನಾಗಿ ನಾವು ಹಿಟ್ಟು ಹಾಕ್ತೀವಲ್ಲ ಅದು ಈ ಥರ ಫೋಲ್ಡ್ ಮಾಡ್ತೀವಲ್ಲ ಕ್ಲೀನಾಗಿ ಬೆಂಡ್ ಆಗುತ್ತೆ. ಇದೆಲ್ಲ ನನಗೆ ಹೇಳ್ಕೊಟ್ಟಿದ್ದು ನಮ್ಮ ಅಜ್ಜಿ ಫ್ರೆಂಡ್. ನೋಡಿ ಈ ತರ ಬಿಸಿ ಮಾಡ್ಕೊಟ್ರೆ ಆಯ್ತು. ತುಂಬಾ ಸುಡಬಾರ್ದು, ಲೈಟ್ ಆಗಿ. ಅರಿಶಿನ ಎಲೆ ಅಂದ್ರೆ ಏನ್ ಪರಿಮಳ ಬರುತ್ತೆ ಅಂದ್ರೆ, ಇವಾಗ ಹಿಟ್ಟು ಬೇಯಕ್ಕೆ ಇಡ್ತೀವಲ್ಲ ತುಂಬಾ ಪರಿಮಳ ಬರುತ್ತೆ, ಚೆನ್ನಾಗಾಗುತ್ತೆ ಮಾತ್ರ. ಇವಾಗ ಮಕ್ಕಳೆಲ್ಲ ತಿನ್ನಲ್ಲ, ನನಗೆ ತುಂಬಾ ಇಷ್ಟ, ನಾನು ತಿಂತೀನಿ. ಇವಾಗ ಮಕ್ಕಳೆಲ್ಲ ಮನೆ ಫುಡ್ ಎಲ್ಲಿ ಇಳಿಯುತ್ತೆ ಹೇಳಿ ಅವರಿಗೆ? ಪಿಜ್ಜಾ ಬರ್ಗರೇ ಇಷ್ಟಪಡ್ತಾರೆ. ನೋಡಿ ಈ ಥರ, ನೋಡಿ ಈ ಥರ ಇದೆ. ಸ್ವಲ್ಪ ಬಾಡಿದ್ದು ಸಾಕು, ಫುಲ್ ಬೇಕು ಅಂತ ಇಲ್ಲ. ಅದು ಈ ಥರ ಫೋಲ್ಡ್ ಮಾಡುವಾಗ ಎಲೆ ದಂಟು ಕಟ್ ಆಗಬಾರ್ದು ಅಂತ. ಕೆಲವರೆಲ್ಲ ಮಾಡ್ತಾರ ಗೊತ್ತಿಲ್ಲ, ಒಬ್ರೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ನಾನು ನನ್ನ ಸ್ಟೈಲ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಸ್ಟೈಲ್ ಏನಿಲ್ಲ, ನಮ್ಮ ಮನೆಯಲ್ಲಿ ಯಾವ ಥರ ಹೇಳ್ಕೊಟ್ಟಿದ್ದಾರೆ ಚಿಕ್ಕ ಇರುವಾಗ ನಾನು ಅದೇ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಇವಾಗ ಇದು ಇಡ್ಲಿ ಪಾತ್ರೆ ನಂದು. ನನ್ನ ಹತ್ರ ಈ ಕಡುಬು ಬೇಯಿಸೋದು ಪಾತ್ರೆ ಇಲ್ಲ, ಇಡ್ಲಿ ಪಾತ್ರನು ಈ ಥರ ಸ್ವಲ್ಪ ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಅದ್ರ ಮೇಲೆ ಇದು ಇಡ್ತಾ ಇದ್ದೀನಿ ನೋಡಿ. ಇವಾಗ ಗ್ಯಾಸ್ ಹಚ್ಚಿ ಇದು ಬಿಸಿ, ಈ ಕಡೆ ಸ್ಟೀಮ್ ಬಿಸಿ ಆಗ್ತಾ ಇರುತ್ತೆ, ಈ ಕಡೆ ನಾನು ಕಡುಬಿಗೆ ರೆಡಿ ಮಾಡ್ತೀನಿ ನೋಡಿ. ಇವಾಗ ರೆಡಿ ಮಾಡ್ತೀನಿ. ಇವಾಗ ಒಂದು ಎಲೆ ಈ ಥರ ಇಟ್ಕೊಂಡಿದ್ದೀನಿ ನೋಡಿ. ನೋಡಿ ಈ ಥರ ಹಾಕಬೇಕು. ಕಾಣಿಸುತ್ತಲ್ವ ಕ್ಲೀನಾಗಿ? ನೋಡಿ ಈ ಥರ ಹಾಕ್ಕೋಬೇಕು. ಇದು ಒಂದು ಎಲೆ ಚಿಕ್ಕದಾಯ್ತು ಅಂದ್ರೆ ಇನ್ನೊಂದು ಎಲೆ ಬೇಕಾದ್ರೆ ಜೋಡಿಸ್ಬೋದು. ನಾನು ಒಂದೇ ಎಲೆಯಲ್ಲಿ ಮಾಡ್ತಾಯಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ, ಇಲ್ಲಿ ಸೆಲ್ಫಲ್ಲಿ ನೀಟಾಗಿ ಇಟ್ಕೊಂಡಿದ್ದೀನಿ. ಕಾಣಿಸುತ್ತಲ್ವ ನಿಮಗೆ? ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ಎಲೆಗೆ ಈ ಥರ ಪ್ರೆಸ್ ಮಾಡಿಕೊಂಡು, ಕೆಲವ್ರು ಏನು ಮಾಡ್ತಾರೆ ಅಂದರೆ ಕಾಯಿ ಬೆಲ್ಲ ಮಿಕ್ಸ್ ಮಾಡ್ಕೋತಾರೆ. ಮಿಕ್ಸನ್ನು ಮಾಡ್ಕೋಬೋದು, ಸಪ್ರೇಟಾಗಿ ಹಾಕ್ಬೋದು. ನಾನೀಗ ಸ್ವಲ್ಪ ಈ ಕಡೆ ಕಾಯಿ ತಗೊಂಡಿದ್ದೀನಿ ನೋಡಿ, ಇದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಾಣಿಸುತ್ತಲ್ವ ನಿಮಗೆ? ನೋಡಿ, ಸ್ವೀಟ್ ಜಾಸ್ತಿ ಬೇಕಾದವರು ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕೊಳ್ಳಿ. ನಾನು ಲೈಟಾಗಿ ಹಾಕ್ತಾ ಇದ್ದೀನಿ, ತುಂಬ ಸ್ವೀಟ್ ಬೇಡ ಅಂತ. ನೋಡಿ ಈ ಥರ ಹಾಕೋಬೇಕು. ನೋಡಿ ಈ ಥರ ಆಯ್ತಲ್ಲ, ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿ ಪ್ರೆಸ್ ಮಾಡಬೇಕು ನೋಡಿ. ಈ ಥರ ಪ್ರೆಸ್ ಆದಮೇಲೆ ಇದು ಇಡ್ಲಿ ಪಾತ್ರೆ ಇಟ್ಟಿದ್ದೀನಲ್ಲ, ಇದ್ರಲ್ಲಿ ಬೇಯಕ್ಕೆ ಇಟ್ಟರೆ ಆಯ್ತು ಅಷ್ಟೇ, ಬೇರೆ ಏನಿಲ್ಲ ನೋಡಿ, ಇಷ್ಟೇ. ಬೇಗ ಬೇಗ ಮಾಡೋಣ ಅಂತ ಬೇಗ ಮಾಡ್ತಾ ಇದ್ದೀನಿ. ಇದು ಬೇಯಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಮ್ಮೂರಲ್ಲಿ ಕುಚ್ಚಲಕ್ಕಿ ಬರುತ್ತೆ, ಬಾಯ್ಲ್ ರೈಸ್ ಬರುತ್ತೆ ನೋಡಿ, ಅದ್ರದ್ದು ಮಾಡ್ತಾರೆ. ಅದ್ರದ್ದು ಇನ್ನೂ ಟೇಸ್ಟ್ ಆಗುತ್ತೆ.
ಇವಾಗ ಮುಗಿತಾ ಬಂತು. ಜಾಸ್ತಿ ಇಲ್ಲ, ಇದು ಸ್ವಲ್ಪ ಇರೋದು. ಇದು ಸ್ವಲ್ಪ ಚಿಕ್ಕದೆಲೆ, ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಪುಟಾಣಿ ಎಲೆ ಇದು ನೋಡಿ. ಆಲ್ರೆಡಿ ಬೇಯಕ್ಕೆ ಇಟ್ಟಿದ್ದೀನಿ. ಇಷ್ಟಾಗಿದೆ ನೋಡಿ. ಒಂದು 15 ಎಲೆ ಹೋಗಿದೆ, 15 ಆಗಿರ್ಬೋದು. ಇನ್ನು ಇಷ್ಟು ಎಲೆ ಇದೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಇನ್ನೊಂದು ಟೈಮ್ ಮಾಡೋಣ ಅಂತ. ಇವತ್ತು ಸ್ವಲ್ಪ ಮಾಡಿದೆ, ನೋಡೋಣ ಅಂತ. ನಾನು ಒಂದು ಕಾಯಿ ಹಾಕಿದ್ದೀನಿ, ಒಂದು ಅರ್ಧ kg ಬೆಲ್ಲ ತುರಿದಿಟ್ಕೊಂಡಿದ್ದೀನಿ. ಕರೆಕ್ಟ್ ಆಗಿದೆ ನೋಡಿ. ಇಷ್ಟೇ ಉಳಿದಿದ್ದು, ಜಾಸ್ತಿ ಉಳಿದಿಲ್ಲ. ನೋಡಿ, ಈ ಥರ ಮಾಡಿಟ್ರೆ ಆಯಿತು. ಇದೆಲ್ಲ ಇದು ಲಾಸ್ಟ್ ಎಲೆ, ಫೈನಲ್ ಎಲೆ ಮುಗೀತು. ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಬೋದು, ನಾನು ಜಾಸ್ತಿ ಮಾಡಿಲ್ಲ, ಸಾಕು ಇಷ್ಟೇ ಅಂತ. ಅಂದರೆ ಅದಕ್ಕೆ ಬೇಯೋದು ಪಾತ್ರೆ ದೊಡ್ಡದಿರಬೇಕು, ಚೆನ್ನಾಗಾಗುತ್ತೆ. ಇದು ಚಿಕ್ಕದ ಪಾತ್ರೆ, ನಂದು ಇಡ್ಲಿ ಪಾತ್ರೆ ಇದು, ಚಿಕ್ಕದಲ್ವ, ಹಾಗಾಗಿ ಸ್ವಲ್ಪ ಮಾಡಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕಾಯಿ ಜಾಸ್ತಿ ಸಿಕ್ತು. ಆ ಕಡೆ ಸ್ವಲ್ಪ ಎಲೆ ಕಟ್ಟಾಗಿದೆ, ಪರವಾಗಿಲ್ಲ. ಅದಕ್ಕೆ ಸ್ವಲ್ಪ ಇರೋದಲ್ಲ ನೋಡಿ. ಈ ಥರ ಬೆಲ್ಲ ಮೇಲ್ಗಡೆ ಹಾಕೊಂಡ್ರೆ ಆಯಿತು. ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ತಾ ಇದ್ದೀನಿ, ಯಾಕಂದರೆ ಬೆಲ್ಲ ಪುಡಿ ಮಾಡಿದ್ದು ಸ್ವಲ್ಪ ಉಳಿದಿತ್ತಲ್ಲ, ಹಾಗಾಗಿ. ಇವಾಗ ಮುಚ್ಚಿಡ್ತೀನಿ. ಒಂದು 15 ಮಿನಿಟ್ಸ್ ಬೇಕು ಬೇಯಕ್ಕೆ ನೋಡಿ. ಇವಾಗ ಬೇಯ್ತಾ ಇದೆ. ಒಂದು 15 ಮಿನಿಟ್ಸ್ ಬೇಕು ಬೇಯಕ್ಕೆ. ಒಳ್ಳೆ ಅರಿಶಿನ ಎಲೆ ಫುಲ್ಲು ಸ್ಮೆಲ್, ಘಮ 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 ಪರಿಮಳ ಬರ್ತಾ ಇದೆ. ಇವಾಗಲೇ ತಿನ್ನೋಣ ಅಂತ ಅನಿಸ್ತಾ ಇದೆ ನನಗೆ, ಆದರೆ ತಿನ್ನೋಕ್ಕಾಗ್ತಾ ಇಲ್ಲ. ಹಸಿ ಇಟ್ಟಿದೆಯಲ್ಲ, ಬೇಯಬೇಕು ಸ್ವಲ್ಪ ಹೊತ್ತು. ಒಂದು 15 ಮಿನಿಟ್ಸ್ ಆದಾಗ ಅದು ಯಾವ ಥರ ಬಂದಿದೆ ಅಂತ ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ನಾನು. ಇವತ್ತೇನು ಫುಲ್ಲು ಕ್ಲಿಯರಾಗಿ ತೋರಿಸಿಲ್ಲ ನಿಮ್ಗೆ. ಇನ್ನೊಂದ್ಸಲ ಕ್ಲಿಯರಾಗಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ, ಎಲ್ರಿಗೂ ಗೊತ್ತಿರುತ್ತೆ ಅರಿಶಿನ ಎಲೆ ಕಡುಬು, ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಇನ್ನೊಂದ್ಸಲ ಕ್ಲಿಯರಾಗಿ ವಿಡಿಯೋ ಮಾಡ್ತೀನಿ. ಇವಾಗ ಇದು ಮುಚ್ಚಳ ತೆಗಿತೀನಿ, ಬೆಂದಿದೆಯಾ ನೋಡೋಣ. ಬಿಸಿ ಬಿಸಿ ಇದೆ. ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿ ಕಾಣಿಸೋದಲ್ಲ, ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಬೆಂದಿದೆ ಅಂತ ಒಂದು ತೆಗೆದು ನೋಡೋಣ. ಬಿಸಿ ಇದೆ, ತುಂಬ ಬಿಸಿ ಇದೆ. ಒಂದು ಓಪನ್ ಮಾಡಿ ನೋಡಿದಷ್ಟೇ. ನೋಡೋಣ, ಇದನ್ನು ತೆಗಿಯೋಣ ಇವಾಗ. ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಬೆಂದಿದಿಲ್ವ ಅಂತ ನೋಡ್ತೀನಿ ನಾನು. ನೋಡಿ, ಬಿಸಿ ಇದೆ, ಒಂದೇ ಸಲ ಬಾಯಿ ಹಾಕೊಳ್ಳೋಕೆ ಆಗ್ತಾ ಇಲ್ಲ. ಬೆಲ್ಲ ಇದೆ, ಮತ್ತೆ ಬಾಯಿಯೊಳಗೆ ಹಾಕಿ ಅಂತ ಆಗ್ತಿದೆ. ಬಿಸಿ ತುಂಬ ಇದೆ. ಬೆಲ್ಲನೇ ನಾವಿಗೆ ಒಳಗಿದಿದೆ. ಇನ್ನೊಂದು 2 ನಿಮಿಷ ಬೇಯಬೇಕು. ಚೂರು ಅಂಟಿದ್ದಂಗಿದೆ ನೋಡಿ. ಸೂಪರ್ ಆಗಿದೆ ಫ್ರೆಂಡ್, ಚೆನ್ನಾಗಿದೆ ತುಂಬ. ನೋಡಿದ್ರಲ್ಲ ನಾನು ತಿಂದಿದ್ದು, ತುಂಬ ಚೆನ್ನಾಗಿದೆ. ಸ್ವೀಟ್ ಸ್ವಲ್ಪ ಅಂದರೆ ಮೇಲ್ಗಡೆ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕಿದ್ದೀನಿ. ಸ್ವೀಟ್ ಸ್ವಲ್ಪ ಜಾಸ್ತಿ ಆಗಿದೆ. ನನ್ನ ಹಸ್ಬೆಂಡಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ, ತಿಂತಾರೆ. ತುಂಬ ಚೆನ್ನಾಗಿದೆ, ನೀವು ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗಿದೆ. ಸಾಕು ಇಷ್ಟು ಬೆಂದಿದ್ದು.
ಇನ್ನು ಅಲ್ಲೇ ಬಿಸಿಯಲ್ಲಿ ಮೆಲ್ಟ್ ಆಗುತ್ತೆ. ಒಂದು 10 ನಿಮಿಷ ಅಲ್ಲೇ ಬಿಸಿ ಇರುತ್ತಲ್ವ, ಆಫ್ ಮಾಡಿದ್ರೆ ಅಲ್ಲೇ ಸಾಕು. ಗೊತ್ತಾಯ್ತಲ್ಲ ಫ್ರೆಂಡ್, ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಯಾರೂ ಕಮೆಂಟ್ ಮಾಡಲ್ಲ, ವಿಡಿಯೋ ನೋಡ್ತಾರೆ, ಸುಮ್ಮನೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ. ಕಮೆಂಟ್ ಮಾಡಿ ನನಗೆ ಹೇಳಿ, ಲೈಕ್ ಕೊಡಿ. ಲೈಕೇ ಕೊಡಲ್ಲ ಯಾರು, ಲೈಕ್ ಕೊಡಿ ಆಯಿತಾ.